ಯಾರೋ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಇವನು ಹೆಗಲು ಚೆಕ್ ಮಾಡ್ಕೊಂಡಂತೆ, ಹೆಗಲು ನೋಡ್ಕೊಂಡಂತೆ. ಹಾಗಾಯ್ತು ಇದು ಗಾದೆ. ನಾನು ನಿಮಗೆ ಕೇಳೋದು ಅಷ್ಟೇ, ಏನನ್ನ ಮಾತಾಡಬೇಕಾದ್ರೆ ನೀವು ಮಸೂತಿಯಲ್ಲಿ ಬಂದು ಮಾತಾಡಿ. ನನಗೆ ನೀವು ಎಷ್ಟು ಸಚ್ಚ ಅಂತ ಹೇಳ್ಬಿಟ್ಟು ಆವಾಗ ನಾನು ನಿಮಗೆ ಭಾವಿಸ್ತೀನಿ. ಆವಾಗ ತನಕ ನೀವು ಯಾರಂತನೂ ಗೊತ್ತಿಲ್ಲ ನನಗೆ. ನನ್ನ ಲೈಫಲ್ಲಿ ನೀವು ನನ್ನ ಮನೆಗೆ ಬಂದಾಗ 2 ಸಲ ನೀವು ನೋಡಿದ್ದೀನಿ, 2-3 ಸಲ ನಾನು ಮನೆಗೆ ಬಂದಿದ್ದೀರಿ ನೀವು, ಶಿರಾದಲ್ಲಿನೂ ಬೆಂಗಳೂರಲ್ಲಿನೂ ಅಷ್ಟೇ ಹೊರತು ನಾನು ನಿಮಗೆ ಯಾವಾಗಲೂ ನೋಡಿಲ್ಲ. ನೀವು ಚೇರ್ಮನ್ ಆದಾಗ ನಾನು ಯಾವಾಗಲೂ ನಿಮ್ಮ ಆಫೀಸಿಗೆ ಬರಲಿಲ್ಲ. ಸಮಾಜ ಸೇವಕರಾದ ಶ್ರೀ ಸೈಯದ್ ಅಶ್ರಫ್ ಅವರು ಗಂಭೀರವಾಗಿ ಮಾತನಾಡುತ್ತಾ ವಕ್ಫ್ ಆಸ್ತಿಯಲ್ಲಿ ನಡೆಯುತ್ತಿರುವ ಅನ್ಯಾಯ ಬೇರೆ ಮಟ್ಟಕ್ಕೆ ತಲುಪಿದೆ. ಧಾರ್ಮಿಕ ಮತ್ತು ಸಮಾಜಮುಖಿ ಉದ್ದೇಶಗಳಿಗೆ ಮೀಸಲಾದ ಈ ಆಸ್ತಿಗಳನ್ನು ಖಾಸಗಿ ಲಾಭಕ್ಕಾಗಿ ಬಳಸುವ ಯತ್ನಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಅವರು ವಕ್ಫ್ ಮಂಡಳಿಗೆ ನೇರವಾಗಿ ಪ್ರಶ್ನೆ ಹಾಕಿದರು. ಈಗ ಲಾಸ್ಟ್ ಟೈಮ್ ನಾನು ಪ್ರೆಸ್ ಮೀಟ್ ಮಾಡಿದಾಗ ನಾನು ಆಂಬುಲೆನ್ಸು ಮತ್ತು ಫ್ರೀಝರ್ ಬಗ್ಗೆ ನಿಮಗೆ ಹೇಳಿದ್ದೆ. ನಿಮ್ಮ ಚಾನಲಿಂದನೂ ಬ್ರಾಡ್ಕಾಸ್ಟ್ ಆಗಿತ್ತು ಅದು. ಅದರಲ್ಲಿ ನಾನು ಮುಖ್ಯಮಂತ್ರಿಯವರಿಗೆ ಒಂದು ಲೆಟ್ರ್ ಬರೆದಿದ್ದೆ. ಈ ಫ್ರೀಝರಲ್ಲಿ ಮತ್ತು ಆಂಬುಲೆನ್ಸಲ್ಲಿ ಪರ್ಚೇಸಲ್ಲಿ ಭಾಳ ವ್ಯತ್ಯಾಸ ಇದೆ. ಭಾಳ ದುಡ್ಡು ಯಾರೋ ಮಧ್ಯದವರು ಬಿಚುವಲಿಗಳು ಅವರು ದುಡ್ಡು ಹೊಡೆದಿದ್ದಾರೆ ಇದರಲ್ಲಿ. ಇಟ್ಸ್ ಅ ಗೌರ್ಮೆಂಟ್ ಎಕ್ಸ್ಚೆಕ್ಕರ್ಸ್ ಮನಿ. ಅದು ಏನಾಗಿದೆ ಅಂತ ಹೇಳ್ಬಿಟ್ಟು ಕೊಟೇಶನ್, ಈಗ ಆಂಬುಲೆನ್ಸ್ ಕೊಟೇಶನ್ನು 30 ಲಕ್ಷ ಇದ್ದರೆ ಇವರು 38 ಲಕ್ಷ ಚಿಲ್ಲರೆ ಖರ್ಚು ಮಾಡಿದ್ದಾರೆ. ಇದ್ರದ್ದು ಫ್ರೀಝರ್ ಕೊಟೇಶನ್ನು 34,000ದಿಂದ ಹಿಡಿದು 38,000 ಟಾಪ್ ಕ್ವಾಲಿಟಿ. ಅದಕ್ಕೆ ಇವರು 82,000 ಚಿಲ್ಲರೆ ಕೊಟ್ಟಿದ್ದಾರೆ. ಅದು ಹೇಗೆ ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡಿ ಅಂತ ಹೇಳ್ಬಿಟ್ಟು ನಾನು CM ಅವ್ರಿಗೆ ಭೇಟಿ ಮಾಡಿ ಅವರಿಗೆ ಲೆಟ್ರ್ ಕೊಟ್ಟಿದ್ದೆ. ಅದರ ಮೇಲೆ ಅವರು ಆರ್ಡ್ರ್ ಮಾಡಿದರು, ಎನ್ಕ್ವೈರಿ ಮಾಡಿಸಿ ಅಂತ ಹೇಳ್ಬಿಟ್ಟು ಒಬ್ಬ ಸೀನಿಯರ್ IAS ಆಫೀಸರಿಗೆ ಕೊಟ್ಟಿದ್ದರು. ಆ ಕೊಟ್ಟಿದ್ದ ನಂತರ ಏನಾಯಿತು ಅಂತ ಹೇಳಿದರೆ, ನಾನು ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದೆ. ಅದರಲ್ಲಿ ನಾನು CO ಅವ್ರಿಗೆ ಕ್ವಶನ್ ಮಾಡಿದೆ, ನೀವು ಇದ್ರದ್ದು ಆರ್ಡ್ರ್ ಯಾರಿಗೆ ಕೊಟ್ಟಿದ್ದೀರಾ, ಫ್ರೀಝರ್ ಆರ್ಡ್ರ್ ಯಾರಿಗೆ ಕೊಟ್ಟಿದ್ದೀರಾ, ಒಬ್ಬ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೊಟ್ಟಿದ್ದೀರಾ, ಯಾಕೆ ಕೊಟ್ಟಿದ್ದೀರಾ, ಕನ್ಸ್ಟ್ರಕ್ಷನ್ ಕಂಪನಿಗೂ ಫ್ರೀಝರ್ಗೆ ಏನು ಸಂಬಂಧ ಅಂತ ನಾನು ಒಂದು ಕ್ವಶನ್ ಮಾಡಿದ್ದೆ ಅವ್ರಿಗೆ. ಆ ಕ್ವಶನಿಗೆ CO ಉತ್ತರ ಕೊಡಬೇಕಾಗಿತ್ತು ನನಗೆ. ಅದು ಕೇಳಿದ್ದೆ, 38,000ಕ್ಕೆ ಟಾಪ್ ಕ್ವಾಲಿಟಿ ಸಿಗ್ತಾ ಇದೆ ಫ್ರೀಝರು, ನೀವು 82,000 ಹಿಂಗೆ ಕೊಟ್ರಿ ಅಂತ ಹೇಳ್ಬಿಟ್ಟು ಅದು ಕೇಳಿದ್ದೆ. ಅದು ಕೇಳಿದ್ದಕ್ಕೆ ನನಗೆ ಅವರು ರಿಪ್ಲೈ ಕೊಡಬೇಕಾಗಿತ್ತು CO ಅವರು. ಅದರಲ್ಲಿ ಅನ್ವರ್ ಭಾಷಾ ಸಾಹೇಬರು ಬಂದುಬಿಟ್ಟು ನನಗೆ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದರು. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿ ಕಳಿಸ್ದೆ, ಒಂದು ಕೆಲಸ ಮಾಡಿ, ನಾನು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಅದು ಡಿಸೈಡ್ ಆಗೋದು ಒಂದು ಮಸೂತಿಗೆ ಬಂದುಬಿಟ್ರಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ನಿಮ್ದು ಏನಂತ ಹೇಳಿಬಿಟ್ರು ನೀವು ಹೇಳಿ, ನನ್ನ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ COನು ನಿಮ್ಮ ಎಲ್ಲ ಅಫಿಷಿಯಲ್ಸ್ನ ಕರ್ಕೊಂಡು ಬನ್ನಿ, ನನಗೇನು ಅಭ್ಯಂತರ ಇಲ್ಲ ಅದರಲ್ಲಿ. ನಾನು ಒಬ್ಬನೇ ಬರ್ತೀನಿ ಅಲ್ಲಿ, ನಾನು ಒಬ್ಬನೇ ಬಂದು ನಿಮಗೆ ಮಾತಾಡ್ತೀನಿ. ನೀವು ಮುಸ್ಲಿಮ್ ಆಗಿದ್ದರೆ, ನೀವೇ ದೇವ್ರದ್ದು ನಿಮಗೇನೋ ಖೌಫ್ ಇದ್ದರೆ ನಿಮ್ಮಲ್ಲಿ, ನೀವು ಬಂದಲ್ಲಿ ಮಾತಾಡ್ರಿ. ಮಸೂತಿಯಲ್ಲಿ ಕೂತ್ಕೊಂಡು ಮಾತಾಡಿದರೆ ನಿಜ ಬರುತ್ತೆ ಬಾಯಿಂದ. ನೀವು ದೇವರಿಗೆ ಹೆದರ್ಕೊಂಡು ಮಾತಾಡಿದರೆ ನಿಜ ಬರುತ್ತೆ ಎಲ್ಲ. ಅದಕ್ಕೆ ಅವರು ಬರೋದಿಲ್ಲ ಅಂತ ಹೇಳಿ ಕಳಿಸಿದ್ರು. ಅವ್ರಿಗೆ ಬರೋದಿಲ್ಲ ಅಂತ ಹೇಳಿ ಕಳಿಸಿದ ಮೇಲೆ ಏನಂತ ಅರ್ಥ ಆಯಿತು ಅಲ್ಲಿಗೆ, ನೀವು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ ಆಯಿತು. ನೀವು ರಿಪ್ಲೈ ಯಾಕೆ ಕೊಡ್ತಾ ಇದ್ದೀರಾ, ನೀವು ಯಾರು, ವಕ್ಫ್ ಬೋರ್ಡ್ ಓನರಾ ನೀವು? ನಾನು ನಿಮಗೆ ಪಾಯಿಂಟ್ಔಟ್ ಮಾಡಿದ್ದ, ನಾನು ನಿಮಗೆ ಕ್ವಶನ್ ಮಾಡಿಲ್ಲ. ಮತ್ತು ನೀವು ಯಾರು ನನಗೆ ಕ್ವಶನ್ ಮಾಡೋದಕ್ಕೆ? ಅನ್ವರ್ ಭಾಷಾ ಅವರೇ, ಇದು ತಿಳ್ಕೊಳ್ಳಿ ಫಸ್ಟು, ನೀವು ಮೆಂಬರ್ ಇದ್ದೀರಾ, ನೀವು ಪಬ್ಲಿಕ್ ಸರ್ವೆಂಟು. ನೀವು ಮೆಂಬರ್ ಯಾವಾಗ ತನಕ ಇರ್ತೀರಾ ಆವಾಗ ತನಕ ನೀವು ಪಬ್ಲಿಕ್ ಸರ್ವೆಂಟು. ಯಾವ ನನ್ನ ಸಿಟಿಸನ್ ಆಗಲಿ, ಕರ್ನಾಟಕದವರಾಗಲಿ, ಇಂಡಿಯಾ ದೇಶದಲ್ಲಿ ಯಾರನ್ನ ಇರಲಿ ಇಂಡಿಯನ್ ಸಿಟಿಸನ್, ಅವ್ನು ನಿಮಗೆ ಕ್ವಶನ್ ಮಾಡಬಹುದು. ನೀವು ಅವನಿಗೆ ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ, ನಿಮಗೆ ಅದೇ ಅಥಾರಿಟಿ ಇಲ್ಲ.
ಒಬ್ಬ ವ್ಯಕ್ತಿ, ಒಬ್ಬ ಕರ್ನಾಟಕದಲ್ಲಿ ಹುಟ್ಟಿರೋನು, ಇಂಡಿಯಾ ದೇಶದಲ್ಲಿ ಇಂಡಿಯನ್ ಸಿಟಿಸನ್ ಆಗಿರೋನು ನಿಮಗೆ ಕ್ವಶನ್ ಮಾಡ್ತಾನೆ. ನೀವು ಅದಕ್ಕೆ ರಿಪ್ಲೈ ಕೊಡಲೇಬೇಕಾಗುತ್ತೆ. ಅವನಿಗೆ ಕ್ವಶನ್ ಮಾಡೋ ಹಕ್ಕು ನಿಮಗಿಲ್ಲ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ ನಿಮಗೆ. ನೀವು ಪಬ್ಲಿಕ್ ಸರ್ವೆಂಟು. ನಾನು ನಿಮಗೆ ಕ್ವಶನ್ನೇ ಮಾಡಿಲ್ಲ, ನಿಮ್ಗೆ ಕೇಳಲೂ ಇಲ್ಲ, ನಿಮ್ಮ ಹೆಸರೇ ತಗೊಳ್ಳಿಲ್ಲ. ಬರೀ ನಾನು ಓದಿದೆ ಅವತ್ತು ಯಾರ್ಯಾರು ಆಬ್ಸೆಂಟ್ ಇದ್ದರು, ಯಾರ್ಯಾರು ಪ್ರೆಸೆಂಟ್ ಇದ್ದರು ಅಂತ ಹೇಳ್ಬಿಟ್ಟು. ಅದ್ರ ಬಿಟ್ಟು ನಾನು ನಿಮಗೆ ಕೇಳಲೇ ಇಲ್ಲ. ನೀವು ಯಾಕ್ರಿ ಉತ್ತರ ಕೊಡ್ತೀರಾ? ಯಾರು ನೀವು ನನಗೆ ಉತ್ತರ ಕೊಡೋದಕ್ಕೆ? ನಾನು ನಿಮಗೆ ಕೇಳಲಿಲ್ಲ. ಬರ್ರಿ ಉತ್ತರ ಕೊಡಬೇಕಾದ್ರೆ ಮಸೂತಿಯಲ್ಲಿ ಕೂತ್ಕೊಂಡು ಉತ್ತರ ಕೊಡ್ರಿ ನನಗೆ. ನೀವು ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಾ, ಎಷ್ಟು ನಿಜ ಇದೆ ಅಂತ ಆವಾಗ ಗೊತ್ತಾಗುತ್ತೆ. ನೀವು ಸುಳ್ಳು ಹೇಳಿದರೆ ಅಲ್ಲಿ ಕೂತ್ಕೊಂಡು ದೇವರಿದ್ದಾನೆ ನಿಮಗೆ ಶಿಕ್ಷೆ ಕೊಡೋದಕ್ಕೆ. ನಾನು ಅಲ್ಲಿ ಕೂತ್ಕೊಂಡು ಸುಳ್ಳು ಹೇಳಿದರೆ ದೇವರಿದ್ದಾನೆ ನನಗೆ ಶಿಕ್ಷೆ ಕೊಡೋದಕ್ಕೆ. ಅದಕ್ಕೆ ಯಾಕೆ ಹೆದರ್ತೀರಾ? ನೀವು ಮುಸಲ್ಮಾನರಲ್ಲ, ನೀವು ಈಮಾನ್ನವರಲ್ವ, ನೀವು ಮಸೂತಿಗೆ ಹೋಗಲ್ಲ, ನೀವು ನಮಾಜಿ ಮಾಡಲ್ಲ, ನೀವು ದೇವ್ರ ಹೆದರಿಕೆ ಇದ್ದರೆ ಬರ್ರಿ ಇದರಲ್ಲಿ ಮಸೂತಿಯಲ್ಲಿ ಕೂತ್ಕೊಂಡು ಮಾತಾಡೋಣ. ಯಾಕೆ ಹೆದರ್ತಾ ಇದ್ದೀರಾ? ಯಾಕೆ ಬರೋದಿಲ್ಲ ಅಂತ ಹೇಳ್ತೀರಾ? ಇನ್ನೊಂದು, ನೀವು ನಾವೇನು ಮಾಡಿಲ್ಲ, ವಕ್ಫ್ ಬೋರ್ಡಲ್ಲಿ ಭಾಳ ಉದ್ಧಾರ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, 10 ಎಕರೆ ಜಮೀನು ವರ್ತೂರ್ದು ಏನಾಯಿತು? ಹೆಂಗೆ ಆ ನವಾಫಿಲ್ ಹೆಸರಿಗೆ ರಿಜಿಸ್ಟರ್ ಆಯಿತು? ಏನು ಮಾಡ್ತಾಯಿದ್ರಿ ನೀವು ಆವಾಗ? ಬಾಯಿ ಮುಚ್ಕೊಂಡು ಕೂತಿದ್ರಿ ಆವಾಗ ನಿಮ್ಗೆ ಜ್ಞಾನ ಇರಲಿಲ್ಲ. ಇದು ನಮ್ಮ ಜಮೀನು, ಇದು ತಕರಾರು ಹಾಕಬೇಕು, ಇದು ರಿಜಿಸ್ಟರ್ ಆಗಕ್ಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ಜ್ಞಾನ ಇರಲಿಲ್ಲ ಆವಾಗ? ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರಿ ಆವಾಗ? ಇದ್ದರದ್ದು 10 ತಿಂಗಳದ್ದು ನೀವು ಇದು ಮಾಡಿಬಿಟ್ಟು ಅದು ಯಾರೋ ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಇವನು ಹೆಗಲು ಚೆಕ್ ಮಾಡ್ಕೊಂಡಂತೆ, ಹೆಗಲು ನೋಡ್ಕೊಂಡಂತೆ. ಹಾಗಾಯ್ತು ಇದು ಗಾದೆ. ನಾನು ನಿಮಗೆ ಕೇಳೋದು ಅಷ್ಟೇ, ಏನನ್ನ ಮಾತಾಡಬೇಕಾದ್ರೆ ನೀವು ಮಸೂತಿಯಲ್ಲಿ ಬಂದು ಮಾತಾಡಿ. ನಮಗೆ ನೀವು ಎಷ್ಟು ಸಚ್ಚ ಅಂತ ಹೇಳ್ಬಿಟ್ಟು ಆವಾಗ ನಾನು ನಿಮಗೆ ಭಾವಿಸ್ತೀನಿ. ಆವಾಗ ತನಕ ನೀವು ಯಾರಂತನೂ ಗೊತ್ತಿಲ್ಲ ನನಗೆ. ನನ್ನ ಲೈಫಲ್ಲಿ ನೀವು ನನ್ನ ಮನೆಗೆ ಬಂದಾಗ 2 ಸಲ ನಾನು ನೋಡಿದ್ದೀನಿ, 2-3 ಸಲ ನಾನು ಮನೆಗೆ ಬಂದಿದ್ದೀರಿ ನೀವು, ಶಿರಾದಲ್ಲಿನೂ ಬೆಂಗಳೂರಲ್ಲಿನೂ ಅಷ್ಟೇ ಹೊರತು ನಾನು ನಿಮಗೆ ಯಾವಾಗಲೂ ನೋಡಿಲ್ಲ. ನೀವು ಚೇರ್ಮನ್ ಆದಾಗ ನಾನು ಯಾವಾಗಲೂ ನಿಮ್ಮ ಆಫೀಸಿಗೆ ಬರಲಿಲ್ಲ, ನನಗೇನು ಕೆಲಸ ಇಲ್ಲ ಅಲ್ಲಿ. ಬೈತುಲ್ ಮಾಲ್ದು ಅಲ್ಲಿ ಬಡವ್ರದ್ದು ಮದುವೆ ಆಗ್ತಾಯಿತ್ತು. 3,000-4,000 ರೂಪಾಯಿ ಅವ್ರು ಚಾರ್ಜ್ ಮಾಡ್ತಿದ್ರು ಬೈತುಲ್ ಮಾಲ್ನವರು. ಎಲ್ಲ ಬಡವ್ರ ಮದುವೆ ಅಲ್ಲಿ ಆಗ್ತಾಯಿತ್ತು. ತಿಂಗಳಿಗೆ ಸುಮಾರು 10-12 ಮದುವೆ ಅಲ್ಲಿ ಆಗ್ತಾಯಿತ್ತು. ಅದು ಯಾರಿಗೋ ಒಬ್ಬರಿಗೆ ನೀವು ಕಾಂಟ್ರಾಕ್ಟ್ ಕೊಟ್ಬಿಟ್ರಿ. ಅದು 10 ತಿಂಗಳು ನೀವು ಇದು ಮಾಡಿಕೊಟ್ಟಿರೋದು, ಅಗ್ರಿಮೆಂಟ್ ಮಾಡಿಕೊಟ್ಟಿರೋದು. ಅದು ಎಷ್ಟು? 50,000 ರೂಪಾಯಿ ಬಾಡಿಗೆ, 5 ಲಕ್ಷ ರೂಪಾಯಿ ಇದು ಅಡ್ವಾನ್ಸು. ಅವನು ಶೋರೂಮೇ ಕಟ್ಕೊಂಡ್ಬಿಟ್ಟಿದ್ದಾನೆ ಅಲ್ಲಿ. ಎಲ್ಲ ಪ್ರಾಪರ್ಟಿ ಏನು ಬೈತುಲ್ ಮಾಲ್ದಿತ್ತು ಎಲ್ಲ ಅಕ್ವೈರ್ ಮಾಡ್ಕೊಂಡು ಕೂತ್ಕೊಂಡ್ಬಿದ್ದಾನೆ ಅಲ್ಲಿ. ಯಾರಿಗೆ ಕೇಳಿ ಕೊಟ್ರಿ ನೀವು? ಬಡವರು ಮದುವೆ ಆಗ್ತಾಯಿತ್ತು ಅಲ್ಲಿ, ಮದುವೆಗಳು ಆಗ್ತಾಯಿತ್ತು, 10-12 ಮದುವೆ ತಿಂಗಳ ಆಗ್ತಾಯಿತ್ತು ಅಲ್ಲಿ. 3-4 ಸಾವಿರ ರೂಪಾಯಿ ತೊಗೊಳ್ತಿದ್ರು ಬೈತುಲ್ ಮಾಲ್ನವರು. ಅದು ಮುಚ್ಚಿಬಿಟ್ರಾ? ಮತ್ತೇನು ಕೇಳ್ತೀರಾ ನಾವೇನು ಮಾಡಿಲ್ಲ, ಕೆಟ್ಟ ಕೆಲಸ ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಎಷ್ಟು ಕೆಟ್ಟ ಕೆಲಸ ಮಾಡಬೇಕು ನೀವು? ನಾನು ನಿಮಗೆ ಹಾಗೆ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೊಳ್ತೀನಿ ನಾನು. ಬರೀ ಕರ್ನಾಟಕದಲ್ಲಿ ಅಲ್ಲ, ಬೇರೆ ಕಡೆನೂ ತೊಗೊಳ್ಳೋದು ನನಗೆ ಗೊತ್ತಿದೆ. ನಿಮಗೆ ಹೆಂಗೆ ಕರೆಸ್ಕೊಳ್ಳೋದಂತ ನನಗೆ ಗೊತ್ತಿದೆ. ಮಾತಾಡಬೇಕಾದ್ರೆ ಜ್ಞಾನ ಇಟ್ಕೊಂಡು ಮಾತಾಡ್ರಿ. ನಾನು ನಿಮಗೇನು ಕೇಳಲಿಲ್ಲ, ರಿಪ್ಲೈ ಕೇಳಲಿಲ್ಲ, ನಾನು ನಿಮಗೆ ಕ್ವಶನ್ನೇ ಮಾಡಿಲ್ಲ, ನಿಮ್ಮ ಹೆಸರೇ ತಗೊಳ್ಳಿಲ್ಲ. ಆದರೂ ನೀವು ಅಪಪ್ರಚಾರ ಮಾಡ್ತಾಯಿದ್ದೀರ ನನ್ನ ಬಗ್ಗೆ. ನಾನು ಲೀಗಲ್ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಶುರು ಮಾಡಿದರೆ ಆಮೇಲೆ ಭಾಳ ತೊಂದರೆ ಆಗುತ್ತೆ. ಅನ್ವರ್ ಪಾಷಾ ಅವರೇ, ನಿಮ್ಮ ಇದರಲ್ಲಿ ಇಟ್ಟು ಮಾತಾಡ್ಕೊಳ್ರಿ ನೀವು. ನಾನು ನಿಮಗೆ ಏನು ಮಾತಾಡಲಿಲ್ಲ, ನಿಮ್ಮ ಹೆಸರೇ ತಗೊಳ್ಳಲಿಲ್ಲ. ನೀವು ನನಗೆ ಚಾಲೆಂಜ್ ಮಾಡಿದ್ದೀರಾ. ಚಾಲೆಂಜ್ ಮಾಡಬೇಕಾದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ನಿಮ್ಮ ಚಾಲೆಂಜು. ಬರ್ರಿ ಮಸೂತಿಯಲ್ಲಿ ಕೂತ್ಕೊಂಡು ಮಾತಾಡ್ರಿ ಅಷ್ಟೇ. ನಿಮಗೆ ದಮ್ ಇದ್ದರೆ ಅಲ್ಲಿ ಬರಬೇಕು. ಮಸೂತಿ ಬಿಟ್ಟು ಎಲ್ಲೂ ಮಾತಾಡಲ್ಲ ನಿಮ್ಮ ಹತ್ರ. ನಿಜ ಏನಿರೋದು ಅಲ್ಲಿ ಹೇಳ್ರಿ. ದೇವರಿದ್ದಾನೆ ಆಮೇಲೆ.